ವ್ಯಾಸ ಮಹರ್ಷಿಗಳ ಮಹಾಭಾರತದ ಕೊನೆಯ ಘಟ್ಟವೇ 18 ದಿನಗಳ ಕುರುಕ್ಷೇತ್ರ ಕದನ. ಕುರುಕ್ಷೇತ್ರ ಸಂಗ್ರಾಮದ ಕೊನೆಯ 3 ದಿನಗಳ ಕಥಾನಕವೇ ಈ ರಕ್ತರಾತ್ರಿ ನಾಟಕ. ಕೃಪ ಗರುಡಿಯಾಚಾರ್ಯ ಭೀಷ್ಮಾದಿಗಳು ಶ್ರೀಕೃಷ್ಣನ ಧರ್ಮರಾಜ್ಯ ಸ್ಥಾಪನಾ ಸಂಗ್ರಾಮದಲ್ಲಿ ಅಂತ್ಯರಾದರು. ಇತ್ತ ದ್ರೋಣರು ರಚಿಸಿದ ಚಕ್ರವ್ಯೂಹ ಪಾಂಡವರ ಪಡೆಯ ವೀರ ಅಭಿಮನ್ಯುವಿನ ದಾರುಣ ಅಂತ್ಯಕ್ಕೆ ಸಾಕ್ಷಿಯಾಯಿತು. ಪ್ರಾಣಕಾಂತನ ಬಲಿಯಿಂದ ದಿಗ್ಭ್ರಮೆಗೊಂಡ ಉತ್ತರಾದೇವಿ, ಮಗನ ಮರಣದ ವಾರ್ತೆಯು ನಿನಗೆ ಮರಣ ತರಲಿ ಎಂದು ಗುರುದ್ರೋಣರಿಗೆ ಶಾಪವಿತ್ತಳು. ದ್ರೋಣಾಚಾರ್ಯರ ಸಾರಥ್ಯದಲ್ಲಿ ಕುರು ಸೈನ್ಯ ಘನಘೋರ ಕಾರ್ಮೋಡದಂತೆ ಪಾಂಡವರ ಪಡೆಗಳ ಮೇಲೆ ಎರಗುತ್ತಿದ್ದಾಗ ಅಶ್ವತ್ಥಾಮ ಎಂಬ ಹೆಸರಿನ ಆನೆಯೊಂದು ಮರಣ ಹೊಂದಿತು. ಇದನ್ನು ಕಂಡ ಶ್ರೀಕೃಷ್ಣನು ಧರ್ಮರಾಯನಿಂದ ಅಶ್ವತ್ಥಾಮ ಕುಂಜರ ಹತೋಹತ ಎಂದು ನುಡಿಸಿ ಕುಂಜರ ಪದಪ್ರಯೋಗಕ್ಕೆ ಶಂಖನಾದ ಮೊಳಗಿಸಿದನು. ಅಶ್ವತ್ಥಾಮ ಹತೋಹತ ಎಂದಷ್ಟೇ ಧರ್ಮನ ನುಡಿ ಕೇಳಿಸಿಕೊಂಡ ದ್ರೋಣರು ತಮ್ಮ ಮಗ ಅಶ್ವತ್ಥಾಮನೇ ಹತನಾದನೆಂದು ಅರಿತು ರಣಾಂಗಣದಲ್ಲಿ ಯೋಗಮುದ್ರಾ ಸ್ವರೂಪಿಗಳಾಗಿ ಪರಲೋಕಕ್ಕೆ ಪುತ್ರ ಶೋಧನಾರ್ಥವಾಗಿ ದೇಹ ಬಿಟ್ಟು ಆತ್ಮ ಚೈತನ್ಯ ರೂಪಿಗಳಾಗಿ ಪಯಣಿಸಿದರು. ಸಮಯ ಸಾಧಿಸಿದ ಶ್ರೀಕೃಷ್ಣನು ದ್ರೌಪದಿಯ ಅಣ್ಣನಾದ ದುಷ್ಟದ್ಯುಮ್ನುವಿನಿಂದ ದ್ರೋಣರ ಆತ್ಮವಿಲ್ಲದ ಬರೀ ದೇಹವನ್ನು ಕಡಿದು ತುಂಡರಿಸಿ ಚೆಲ್ಲಿದನು. ಅತ್ತ ಪರಲೋಕದಲ್ಲಿ ಮಗ ಅಶ್ವತ್ಥಾಮನು ಕುಶಲವಾಗಿರುವುದನ್ನು ಕಂಡು ಮರಳಿ ರಣಾಂಗಣಕ್ಕೆ ಯುದ್ಧ ಮಾಡಲು ಬಂದಾಗ ದ್ರೋಣರ ದೇಹ ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ವಿಧಿ ಇಲ್ಲದೆ ದ್ರೋಣರ ಆತ್ಮ ಸ್ವರ್ಗದೆಡೆಗೆ ಪಯಣ ಬೆಳೆಸಿತು. ಈ ನೋಟವನ್ನು ಕಣ್ಣಾರೆ ಕಂಡ ಗುರುದ್ರೋಣರ ಮಗ ಅಶ್ವತ್ಥಾಮ ಕೆಂಡಾಮಂಡಲನಾದ. ದಿನ 3 ಕಳೆಯುವುದರೊಳಗಾಗಿ ಈ ಪೃಥ್ವಿಯಲ್ಲಿ ಉತ್ತರೆಯ ಗರ್ಭದಲ್ಲಿರುವ ಪಾಂಡವರ ಪಿಂಡ ಸಹಿತ ಪಾಂಡವರೆಲ್ಲ ಸರ್ವನಾಶ ಮಾಡುವೆ ಎಂದು ಹೂಂಕರಿಸಿದನು. ಕುರುಸೇನಾಧಿಪತ್ಯದ ನೇತೃತ್ವ ವಹಿಸಿಕೊಳ್ಳಲು ರಣಾಂಗಣಕ್ಕೆ